ನಮಸ್ಕಾರ ಸ್ನೇಹಿತರೆ, ನನ್ನ ಪಾಕವೈಭೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಂಗಳೂರು ಬಜ್ಜಿ. ಬನ್ನಿ ಮಾಡೋಣ. ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 100 ಗ್ರಾಮ್ಸ್ ತೊಗೊಂಡಿದ್ದೀನಿ, ಮೊಸರು 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ 1 ಸ್ಪೂನು, ಹಸಿಮೆಣಸಿನಕಾಯಿ 4 ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಇಂಗು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಅಡಿಗೆ ಸೋಡಾ. ಹೀಗೆ ಮೈದಾ ಹಿಟ್ಟು ಹಾಕೋಣ. ಹಸಿಮೆಣಸಿನಕಾಯಿ 4 ಹೆಚ್ಚಿಟ್ಕೊಂಡಿರೋದು, ಇಂಗು ಪಿಂಚು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 3/4 ಸ್ಪೂನು, ಅಡಿಗೆ ಸೋಡಾ. ಇವಾಗ ಇದನ್ನೆಲ್ಲ ಬೆರೆಸ್ಕೊಂಡು ಇದಕ್ಕೆ ಮೊಸರು ಹಾಕಿ ಕಲಿಸ್ಬೇಕು. ನಾನು ಇದರಲ್ಲಿ ಅರ್ಧ ಕಪ್ ಮೊಸರು ಹಾಕಿದ್ದೀನಿ. ನೋಡಿ, ಈ ಹದ ಕಲಿಸ್ಕೋಬೇಕು. ಇದನ್ನು 10 ನಿಮಿಷ ರೆಸ್ಟ್ ಮಾಡಬೇಕು. ಅಷ್ಟರಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸ್ಬೇಕು. ನೋಡಿ, ಈ ರೆಸ್ಟ್ ಆಯಿತು. ರೆಸ್ಟ್ ಆದಮೇಲೆ ಈ ಥರ ಆಗುತ್ತೆ. ಎಣ್ಣೆ ಕಾದಿದೆ. ಒಂಚೂರು ನೀರಿನ ಕೈ ಮಾಡಿಕೊಂಡು ಹಾಕಬೇಕು. ಮೈದಾ ಹಿಟ್ಟಲ್ವಾ ಅಂಟುತ್ತೆ. ಇದಾಗಿದೆ, ಮಂಗಳೂರು ಬಜ್ಜಿ ಆಗಿದೆ. ತೆಗಿತಾ ಇದ್ದೀನಿ ಇವಾಗ. ಮಂಗಳೂರು ಬಜ್ಜಿ ರೆಡಿ ಇದೆ. ಇದು ಚಟ್ನಿನಲ್ಲಿ ಹಾಗೇನೂ ತಿನ್ಬೋದು, ಚಟ್ನಿನಲ್ಲೂ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕ ವೈಭೋಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.